ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಬಡ ರೈತರಿಗೆ ಮಂಜೂರಾಗಬೇಕಾದ ಜಮೀನು ಬೆಂಗಳೂರಿನ ಮಂದಿಗೆ ನಕಲಿ ದಾಖಲೆ ಸೃಷ್ಟಿಸಿ ಮಂಜೂರು ಮಾಡಲಾಗಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿಯೇ ಸಾವಿರಾರು ಎಕರೆ ಜಮೀನು ಮಂಜೂರಾತಿಯಲ್ಲಿ ಅವ್ಯವಹಾರ ನಡೆದಿದೆ. 1 ಎಕರೆ 5 ರಿಂದ 6 ಲಕ್ಷ ರುನಂತೆ ಲಂಚ ಪಡೆದು ಜಮೀನು ಮಂಜೂರಾತಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸಾವಿರಾರು ಎಕರೆ ಜಮೀನು ಮಂಜೂರು ಮಾಡಿದ್ದು ಈ ಎಲ್ಲಾ ವಿಚಾರದಲ್ಲಿಯೂ ಅವ್ಯವಹಾರ ನಡೆದಿದೆ. ಮೇಲ್ನೋಟಕ್ಕೆ ಎಷ್ಟು ಕೋಟಿ ಅವ್ಯವಹಾರ ಎಂಬುದು ತಿಳಿಯದ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸುಮಾರು 350 ರಿಂದ 400 ಎಕರೆ ಜಮೀನು ಕಂದಾಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ. ಈ ಹಿಂದೆ ಇದ್ದ ತಹಸೀಲ್ದಾರ್ ಸೇರಿದಂತೆ ಗ್ರಾಮ ಸಹಾಯಕರವರೆಗೂ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಯಾವ ಧೈರ್ಯದ ಮೇಲೆ ಈ ಭ್ರಷ್ಟಾಚಾರ ಮಾಡಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಎಂದರು. ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದರೂ ಕ್ರಮ ಆಗಿಲ್ಲ. ಈ ಬಗ್ಗೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಶಾಸಕರು ಹೇಳಿದರು. ಇದರಲ್ಲಿ ಯಾವ ಅಧಿಕಾರಿ ಶಾಮೀಲಾಗಿದ್ದರೂ ಸಮಗ್ರ ತನಿಖೆ ಆಗಬೇಕು ಎಂದು ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದು, ಈ ಕುರಿತು ಜಿಲ್ಲಾಡಳಿತವು ಮೌನವಾಗಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಸುಮಾರು ಭಾಗವಹಿಸಿ ಇವನ್ ಯಾವುದೇ ಕಮಿಟಿ ಮುಂದೆ ಇದು ಅಪ್ರೂವ್ ಆಗಿಲ್ಲ. ಇವರೇ ಎಲ್ಲ ಫೇಕ್ ಕೊಟ್ಟಿದ್ದಾರೆ. ಇದು ಉಡುವೆ ಚೀಟಿ, ಫೇಕ್ ಉಡುವೆ ಚೀಟಿ ಕೊಟ್ಟಿದ್ದಾರೆ. ಬೈ ನೇಮ್ ಹೇಳ್ತಾ ಇರ್ತೀನಿ, ಸುಮಾರು 30-40 ನದಿಹಳ್ಳಿ ಸರ್ವೆ ನಮ್ ಜಯಮ್ಮ ಕೋಮ್ ನರಸಿಂಹಯ್ಯ 3 ಎಕರೆ ನಾಟ್ ಮಂಜೂರಾತಿ. ನದಿಹಳ್ಳಿ ಚಿಕ್ಕಮ್ಮ ಕೋಮ್ ನರಸಿಂಹಯ್ಯ 2 ಎಕರೆ 30 ಗುಂಟೆ. ನದಿಹಳ್ಳಿ ಆರ್ ರಂಗಸ್ವಾಮಿ ಬಿ ರಂಗಯ್ಯ 3 ಎಕರೆ. ನದಿಹಳ್ಳಿ ಹುಚ್ಚಯ್ಯ ಬಿ ನರಸಯ್ಯ 3 ಎಕರೆ 10 ಗುಂಟೆ. ಸಣ್ಣ ಬರ್ಬೇಕಾ? ತಿಮ್ಮಯ್ಯ ಬಿ ನನ್ಮಯ್ಯ 3 ಎಕರೆ 10 ಗುಂಟೆ. ತಿಮ್ಮಯ್ಯ ಬಿ ನನ್ಮಯ್ಯ 2 ಎಕರೆ 35 ಗುಂಟೆ. ಎಲ್ಲ ನದಿಹಳ್ಳಿ ಆಯ್ತಾ. ನದಿಹಳ್ಳಿ ಬೇರೆ ಬೇರೆ 22 ಇವೆ. ನದಿಹಳ್ಳಿ ಸಣ್ಣನ್ಮಯ್ಯ ಬಿನ್ ತಿಮ್ಮಯ್ಯ 2 ಎಕರೆ 22 ಗುಂಟೆ. ರಾಮಣ್ಣ ಬಿನ್ ಮುದ್ದಯ್ಯ 3 ಎಕರೆ ನದಿಹಳ್ಳಿ. ನೆಕ್ಸ್ಟ್ ಸಂಜೀವೇಗೌಡ ಪುಟ್ಟನ್ಮಯ್ಯ ಬೆಂಗಳೂರು ವಾಸಿ. ಇವ್ರು ಯಾರು? ಬೆಂಗಳೂರು ವಾಸಿ ಅಂದ್ರೆ ಸರ್ವೆ ನಂಬರ್ 34 1 ಎಕರೆ 30 ಗುಂಟೆ. ಲೆಂಕನಹಳ್ಳಿ ಬೆಳದಯ್ಯ ಬಿನ್ ನಾಗಯ್ಯ ಬೆಂಗಳೂರು ವಾಸಿ ಸರ್ವೆ 34 2 ಎಕರೆ. ಲೆಂಕನಹಳ್ಳಿ ಶಿವಣ್ಣ ಬಿನ್ ಮುದ್ದಯ್ಯ ಇವರ ಬೆಂಗಳೂರು ವಾಸಿ 2 ಎಕರೆ. ಲೆಂಕನಹಳ್ಳಿ ಸಣ್ಣನ್ಮಯ್ಯ ಕೋಮ್ ತಿಮ್ಮಯ್ಯ ಬೆಂಗಳೂರು ವಾಸಿ 2 ಎಕರೆ. ಶಾಂತಮ್ಮ ಕೋಮ್ ತಿಮ್ಮೇಗೌಡ ಲಕ್ಷ್ಮಮ್ಮ ಕೋಮ್ ಶಿವಲಿಂಗಯ್ಯ 2 ಎಕರೆ. ಲಕ್ಷ್ಮಮ್ಮ ಕೋಮ್ ಎಸ್ ನರಸಿಂಹಯ್ಯ 34 2 ಎಕರೆ. ಇದು 1-2 ಗ್ರಾಮ. ಇನ್ನು ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸುವ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹವಾಗಿದ್ದು, ರಾಜ್ಯಪಾಲರ ನಡೆ ಬಡವರ ವಿರೋಧಿಯಾಗಿದೆ. ರಾಜ್ಯ ಸರ್ಕಾರ ಕೈಗೊಂಡಿರುವ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸ್ವಾಗತಾರ್ಹವಾಗಿದೆ. ಆದರೆ ಇದನ್ನು ತಿರಸ್ಕರಿಸಿದ ರಾಜ್ಯಪಾಲರ ನಡೆ ಬಡವರ ವಿರೋಧಿಯಾಗಿದೆ. ಇದಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸುಮಾರು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಅದೇ ರೀತಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಕ್ರೋ ಫೈನಾನ್ಸ್ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕೆಂದು ಶಾಸಕರು ಒತ್ತಾಯಿಸಿದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್.